ಹಾಯ್ ಗಾಯ್ಸ್, ಹಲೋ, ವೆಲ್ಕಮ್ ಟು ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದ್ರೆ ಏನೂ ಇಲ್ಲ, ಮನ್ಯಾಗ ಒಬ್ಬದನಿ. ಸೊ ಏನೇನು ಮಾಡ್ತೀನಿ ಎಲ್ಲ ನಿಮಗೂ ತೋರಿಸ್ತೀನಿ, ಬರ್ರಿ ನೋಡು. ಕಾಲೇಜಿಂದ ಬಂದು ಕಬರಿಗೆ ವಿಡಿಯೋ ಮಾಡತ್ತ ನಾನು ಬೇಡ್ರಿ. ಬರೀ ಡೌಗಳು ನಿಂದು. ಗಾಯ್ಸ್, ನೀವು ಏನು ನೋಡಿ ವಿಡಿಯೋ ಕ್ಲಿಕ್ ಮಾಡಿರಿ ಅಂದ್ರೆ ತಮ್ಲೈನ್ ನೋಡಿ ಕ್ಲಿಕ್ ಮಾಡಿರ್ತೀರಿ. ತಮ್ಲೈನಾಗ ಏನಿತ್ತಂದ್ರೆ 1,000 ರೂಪಾಯಿಗೆ 5 ಶರ್ಟ್ಸ್ ತೊಗೊಂಡಿನಿ. ಸೊ ಆ 5 ಶರ್ಟ್ಸ್ ಇಲ್ಲಿ ಅದಾವು. ಇದೇನು ಪ್ರಮೋಷನ್ ಅಲ್ಲ, ಪ್ರಮೋಷನ್ ಮಾಡೋಷ್ಟು ಯೂಟ್ಯೂಬ್ ಚಾನಲ್ ನಮ್ದೇನು ದೊಡ್ಡದಿಲ್ಲ, ಅಷ್ಟು ಸಬ್ಸ್ಕ್ರೈಬರ್ಸ್ ಇಲ್ಲ, ಜಸ್ಟ್ 5 ಸಬ್ಸ್ಕ್ರೈಬರ್ಸ್ ಅದಾರು. ಸೊ ಆದಷ್ಟು ವಿಡಿಯೋ ಶೇರ್ ಮಾಡಿರಿ, ವ್ಯೂಸ್ ತೊಗೊಂಬರಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ. ಮೊನ್ನೆ ಶರ್ಟ್ ಈ ಟೈಪ್ ಐತಿ, ಡಿಸೈನ್ ಕಾಣುವತ್ತಿ ಲೈಟ್ಗೆ ಈ ಸೈಡ್ ಇಡೋದು. ಈಗ ಡಿಸೈನ್ ಕಾಣಿಸೈತಿ ನೋಡ್ರಿ. ಈ ಡಿಸೈನ್ ಒಂದು ತೊಗೊಂಡಿನಿ, ಹಾಕೊಂಡು ತೋರಿಸ್ತೇನೆ ಗೈಸ್ ಒಂದೊಂದು. ಸೆಕೆಂಡ್ ಹಿಂಗೆ ಬ್ಲೂ ಐತಿ. ಆಮೇಲೆ ಇದು ಟಿ ಶರ್ಟ್ಸ್ ತೊಗೊಂಡು ಗೈಸ್, ಈ ಟೈಪ್ ಟಿ ಶರ್ಟ್ಸ್. ಆಮೇಲೆ ಇದೊಂದು ಟಿ ಶರ್ಟ, ಆಮೇಲೆ ಇದೊಂದು ಶರ್ಟ್. ಅದ್ರಲ್ಲಿ ಟ್ಯಾಗ್ ಕೂಡ ಐತಿ, ನೋಡ್ಬೋದು ನೀವು. 999ಗೆ 5 ಪೀಸ್ ಡ್ರೆಸ್. ಸುಮಾರು ಈಗ ಹಾಕೊಂಡಿರೋ ಶರ್ಟ್ ಸೈಜ ಎಸ್ ಗೈಸ್. ಮತ್ತು ಇಲ್ಲಿ ಇನ್ನೊಂದು ಐತಿದ ಎಮ್ ಸೈಜ್ ಐತಿ ಗೈಸ್. ಸೊ ನಾ ಈಗ ಎಲ್ಲೇ ಅಂಗಡಿಗೆ ಹೋದ್ರು ಎಸ್ ನೋಡಬೇಕು, ಎಮ್ಮು ನೋಡಬೇಕು, ಎರಡು ಶರ್ಟ್ಸ್ ನೋಡ್ಬೇಕಾಕೈತಿ. ಒಂದೊಂದು ಸರ್ತಿ ಎಸ್ ಕರೆಕ್ಟ್ ಕೊಂಡಿರ್ತಾವೆ, ಒಂದೊಂದು ಸರ್ತಿ ಎಮ್ ಕರೆಕ್ಟ್ ಕೊಂಡಿರ್ತಾವೆ. ನೋಡಿ ಬರ್ರಿ. ನಮಗೆ ದೊಡ್ಡ ತ್ರಾಸ ದಗದಂದ್ರೆ ಇದೆ ಗೈಸ್. ಶರ್ಟ್ಸ್ ಬಟನ್ ಹಾಕಿ ಅದನ್ನ ಮಡಿಚಿ ಮತ್ತು ಚೆಂದಂಗೆ ಇಡೋದು, ಬಟ್ ಹಾಕೊಳಕ್ಕೆ ಮಾತ್ರ ಇಷ್ಟ. ಇದನ್ನ ಮಡಿಚಿ ಹಿಡಿದನು. ಬರ್ರಿ 1 2 3. ಗೈಸ್, ಟಿ ಶರ್ಟ್ ಅದಕ್ಕೆ ಚೇಂಜ್ ಆತನಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಕ್ಲೀನಿಂಗ್ ಟೈಮ್ ಐತಿ. ಕ್ಲೀನಿಂಗ್ ಟೈಮ್ ಸಂಬಂಧ ಶರ್ಟ್ ತೆಗೆದ ಟಿ ಶರ್ಟ್ ಹಾಕೊಂಡ್ಬಂದಿನಿ. ಏನು ಕ್ಲೀನಿಂಗ್ ಐತೆ ಅಂದ್ರೆ ತೋರಿಸ್ತಂಗೆ ಬರ್ರಿ. ಈಗ ನನ್ನ 2 ಜೋಡು ಸ್ಲಿಪ್ಪರ್ಸ್ನ ಕ್ಲೀನ್ ಮಾಡ್ಕೋಬೇಕು. ಈಗ ಮಳೆ ಟೈಮ್ ಆಗಿದ್ರಿಂದ ಎಲ್ಲ ರಾಡ್ ರಂಪ್ ಆಗ್ಯಾವ ಗೈಸ್. ಈ ಸ್ಲಿಪ್ಪರ ಕಾಲೇಜ್ ಯೂನಿಫಾರ್ಮ್ಯಾಗ ಹಾಕೋತೀನಿ. ಇದು ಕಲರ್ ಡ್ರೆಸ್ ಅಥವಾ ಬ್ಯಾಗಿ ಈ ಟೈಪ್ ಇದ್ದಾಗ ಯೂಸ್ ಮಾಡ್ಕೋತೀನಿ ಗೈಸ್. ಸೊ 2 ಯೂಸ್ ಮಾಡ್ತೀನಿ. ಈಗ 2 ಮಳೆ ಸೀಸನ್ ಇರೋದ್ರಿಂದ ಎಲ್ಲ ರಾಡ್ ರಂಪ್ ಆಗ್ಯಾವು, ಎಲ್ಲ ಹೊಲ್ಸಿಗ್ಯಾವು. ಸೊ ಬರ್ರಿ ಕ್ಲೀನ್ ಮಾಡಕ್ಕೆ ಹೋಗೋಣ. ಫಸ್ಟ್ ನೀರು ಚಾಲೂ ಮಾಡ್ಕೊಳ್ಳೋಣ. ಅದು ತುಂಬು ತಕ ಒಳಗೆ ಹೋಗ್ಬಾರ್ದು ಬರ್ರಿ ಗೈಸ್. ಈಗ ಅಲ್ಲಿ ಬಕೆಟ್ನ ಆನ್ ಮಾಡಿ ಬಂದೀನಿ. ಸೊ ಬರ್ರಿ ಬ್ರಷ್ ಅದು ಹುಡ್ಕೊಂಡು ಏನು ಸಿಗೋದಿಲ್ಲ ಗೈಸ್. ಯಾವಾಗಾರು ಒಮ್ಮೆ ಕ್ಲೀನ್ ಮಾಡಕ್ಕೆ ಕೂತ್ರೆ ಏನೂ ಸಿಗೋಂಗಿಲ್ಲ. ಸೊ ಆವಾಗ ಕ್ಲೀನ್ ಮಾಡ್ಕೊತಿರ್ಬೇಕು. ಇಟ್ಟರೆ ಎಲ್ಲ ಹುಡುಕಾಡಿ ನೀವು ನೋಡ್ಬೋದು. ಇಲ್ಲಿ ಡೀಸೆಲ್ ಐತಿ ಗೈಸ್. ಡೀಸೆಲ್ ಏನು ಮಾಡ್ತೀವಿ ಅಂದ್ರೆ ಏನಿಲ್ಲ, ಈಗ ಇಲ್ಲಿ ಇಲ್ಲಿ ಹೊಲ್ಸಾಗಿರ್ತಾವಲ್ಲ ಗೈಸ್, ಇಂಥಲ್ಲಿ ಯೂಸ್ ಮಾಡ್ತೀವಿ. ಏನರ ಭಾಳ ಹೊಲ್ಸಾಗಿತ್ತು ಇಲ್ಲ ಡ್ರೆಸ್ ಮ್ಯಾಗೆ ಅಂತ ಚಳಿ ಹೊಲ್ಸಾಗಿರ್ತಾವಲ್ಲ ಗೈಸ್, ಅಲ್ಲೆಲ್ಲ ಹಚ್ಚಿ ತಿಕ್ಕಿರೋ ಹೋಗ್ತೈತಿ. ಸೊ ನೀವು ಪೆಟ್ರೋಲ್ ಇತ್ತು ಗೈಸ್, ನನ್ನ ಗಾಡಿಯಾಗ ಖಾಲಿ ಆಯ್ತಲೆ ಒಯ್ದಕ್ಕೆ ಆಗಿಟ್ಟವನಿ. ಪೆಟ್ರೋಲ್ ಡೀಸೆಲ್ 2 ಇಟ್ಟಿರ್ತೀವಿ, ಎಮರ್ಜೆನ್ಸಿ ಅದಕ್ಕೆ ಯೂಸ್ ಹಾಕಾವ ಗೈಸ್. ನೀವು ಇಡ್ರಿ ಗೈಸ್. ಫೈನಲಿ ಎಲ್ಲ ಬ್ರಷ್ ಸಿಕ್ಕವು. ಬರ್ರಿ ಈಗ ಚಪ್ಪಲ್ನ ತೊಗೊಂಡು ಹೋಗೋಣ. ಗೈಸ್ ನಾ ಕಾಣಿಸತ್ತೀನಿ, ಐ ಥಿಂಕ್ ನಾ ಕಾಣಿಸತ್ ಅನ್ಕೋತೀನಿ, ಯಾಕಂದ್ರೆ ವೈಡ್ ಆಂಗಲ್ ಆನ್ ಐತಿ. ಈ ಬ್ರಷ್ ಯೂಸ್ ಮಾಡಲಿ ಏನೋ ಗೊತ್ತಾಗುತ್ತೆ ಯಾವ್ದು ಯೂಸ್ ಮಾಡಲಿ ಇವತ್ತು. ಒಮ್ಮೆ ಇದನ್ನ ಗಾಡಿ ತಳಕ್ಕೆ ಒಯ್ದಂಗೆ ಗೈಸ್, ಇದನ್ನ ಯೂಸ್ ಮಾಡ್ತೀನಿ. ಇದ್ರಾಗ ಏನು ಉಳ್ದೇ ಇಲ್ಲ ಗೈಸ್. ಇಲ್ಲಿ ನೋಡ್ಬೋದು ನೀವು, ಈ ಕಡೆದು ಅರ್ಧ ಎಲ್ಲ ಸಾಫ್ ಆಗಿಬಿಟ್ಟೈತಿ, ಫುಲ್ ಆಗೈತಿ. ಜಸ್ಟ್ ಈ ಮಿಡಲ್ನಾಗ ಅಷ್ಟೇ ಐತಿ ಗೈಸ್. ಇಲ್ಲಿ ಈ ಕಡೆ ಎಲ್ಲ ಸ್ವಚ್ಛ ಆಗಿಬಿಟ್ಟೈತಿ. ಇದೆ ಬೆಸ್ಟ್.
ಗೈಸ್ ಇದ್ರಾಗ ಯಾವುದು ಸ್ವಚ್ಛ ಕಾಣ ಐತಿ? ನನಗಂತೂ ಇದು ಇದು ಸ್ವಚ್ಛ ಕಾಣ ಐತಿ. ನೆಕ್ಸ್ಟ್ ಇದೊಂದು ಐತಿ ಲಾಸ್ಟ್. ಓ ಮೈ ಗೈಸ್ ನಂಗೆ ಕ್ಯಾಮ್ರಾ ಇಡಾಕು ಬರೋ ಜಾಗ ಸಿಗತ್ತು. ಸೊ ಇಲ್ಲಿ ಸಾಬನ್ ಡಬ್ಬಿಗೆ ಹಚ್ಚಿಟ್ಟಾನೆ ಗೈಸ್. ಗೈಸ್ ಫೈನಲಿ ಎರಡು ಸ್ವಚ್ಛ ಅದು. ಸೊ ಈಗ ಮ್ಯಾಗ್ ಹೋಗಿ ಇಟ್ಟು ಬರ್ನು ಬನ್ನಿ ಗೈಸ್. ಇದನ್ನೆಲ್ಲ ವ್ಲಾಗ್ ಮಾಡಿ ಹಾಕೊಂಡು ನನಗೂ ತೆಗದಿಲ್ಲ. ಇದ್ ನೋಡ್ಕೊತ ಕೂತ್ರ ನಿಮಗೂ ತೆಗದಿಲ್ಲ. ಐ ಥಿಂಕ್ ನಿಮ್ಗೆ ತೆಗದಿದ್ರು ಇದ್ ನೋಡಾತಿರಿ. ಸೊ ಯು ಆರ್ ಗ್ರೇಟ್. ಬರೀ 2 ಜೋಡ್ ಚಪ್ಪಲ್ ತೊಳ್ಯಾಕ ಒಂದ್ ಬಕೆಟ್ ಫುಲ್ ನೀರ್ ತುಂಬಿಸಿನ ಗೈಸ್. ಇಷ್ಟರ್ನ್ಯಾಗ ಈಗ ಚಪ್ಪಲ್ ತೊಳ್ದ ಎಲ್ಲ ಮುಗ್ದೈತಿ. ಇಷ್ಟು ನೀರ್ ಏನ್ ಮಾಡ್ಲಿ ಗೊತ್ತಾಗತ್ತು. ಗೈಸ್ ಇಟ್ಟು ತಕ ಮೊಬೈಲ್ ಎದಕ್ಕೆ ಹಚ್ಚಿ ಇಲ್ಲಿ ಇಟ್ಟೇನಿ ಗೈಸ್. ಇಲ್ಲಿ ಸಾಬೂನ್ ತೊಗೊಳಕ್ಕೆ ಹೋಗಿ ಮೊಬೈಲು ಬಿತ್ತು, ಬಟ್ ಏನಾಗಿಲ್ಲ. ಬರ್ರಿ ಹೋಗುನು ಇದನ್ನೆಲ್ಲ ತೆಗೆದಿಟ್ಟ ಗೈಸ್. ಇವನ್ನ ಮ್ಯಾಗ್ ಇಟ್ಟು ಬರ್ಬೇಕಂತ ಮಾಡೀನಿ, ಬಟ್ ಈಗ ಹೆಂಗೂ ಬಿಸಿಲು ಹೋಗೈತಿ, ಬಿಸಿಲು ಇರಂಗಿಲ್ಲ. ಸೊ ಇಲ್ಲೇ ಇಟ್ಟರೆ ಬೆಟರ್ ಅಂತ ಅನ್ಕೊಂಡೀನಿ. ಇಲ್ಲೇ ಇರ್ಲಿ ಗೈಸ್. ಇವತ್ತನ್ನ ತಿಕ್ಕಾಕ ಇಷ್ಟೆಲ್ಲ ಗುದ್ದಾಡೋ ಬದ್ಲಿ ಇಲ್ಲಿ ವಾಷಿಂಗ್ ಮಿಷಿನ್ ಐತಿ. ಇದ್ರಾಗ ಹಾಕಿ ಡರ್ ಅನ್ಸ್ಬಿಟ್ರ ಸ್ವಚ್ಛ ಹಾಕಿದ್ದಿಲ್ಲ. ಐಡಿಯಾ ಬರೋಬರ್ ಐತಿ, ಇಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಗೈಸ್ ಈ ವಿಡಿಯೋನಾಗ ಇಷ್ಟ ಆಗಿರೋ ಲೈಕ್ ಮಾಡ್ರಿ, ಇಲ್ಲ ಡಿಸ್ಲೈಕ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋನಾಗ ಮತ್ತೆ ಸಿಗ್ನಂತೆ. ಟಾಟಾ, ಟೇಕ್ ಕೇರ್, ಬಾಯ್.